ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ KPSC ಕನ್ನಡ 2020ಯ ಅಡ್ಮಿನ್ ಆಗಿದ್ದೀನಿ. ಅದೇ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ತುಂಬಾ ಮಹತ್ವವಾದಂತಹ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನೋಡಿ, ಎಷ್ಟೋ ಸಲ ಏನಾಗಿರುತ್ತೆ, ನಾವು ಪ್ರಿಪ್ರೇಷನನ್ನು ಮಾಡಿರ್ತೀವಿ, ಆದರೆ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲ್ಲ. ಇವತ್ತಿನ ಭಾಗದಲ್ಲಿ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದು ಸಣ್ಣ ಪುಟ್ಟ ಆಗಿರ್ಬೋದು, ದೊಡ್ಡ ಎಕ್ಸಾಮ್ ಆಗಿರ್ಬೋದು, ಸೊ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಿರುವಂತಹ ಒಂದು ಪ್ರಶ್ನೆಗಳ ಒಂದು 26 ಪ್ರಶ್ನೆಗಳನ್ನು ನಿಮಗೆ ಇವತ್ತು ನಾನು ಕೊಡ್ತಾ ಇದ್ದೀನಿ. ಸೊ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಟಾಪಿಕ್ಗೆ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೀವು ನೋಡ್ಕೋಬಹುದು. ನೋಡ್ತಾ ನೋಡ್ತಾ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡ್ತೀರಾ ಅಂತ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಇನ್ನೊಂದೇನೆಂದರೆ, ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ಗಳನ್ನು ಹೇಳಿ. ಸೊ ಕ್ವಶನ್ಸ್ಗಳನ್ನು ನೋಡ್ತಾ ನಿಮ್ಮ ಆನ್ಸರ್ಗಳನ್ನು ನೀವು ಕಮೆಂಟ್ ಮಾಡ್ತಾ ಹೋದರೆ ನಾನು ಆಮೇಲೆ ನಿಮ್ಮ ಎಲ್ಲ ಆನ್ಸರ್ಗಳನ್ನು ನೋಡಿಕೊಂಡು ಸರಿಯಾದ ಉತ್ತರಗಳು ಯಾವುದ್ಯಾವ್ದು ಬರುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೊಡುವ ಮೂಲಕ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ. ಓಕೆ, ಸೊ ಅದೇ ರೀತಿಯಾಗಿ ಇವಾಗ 26 ಪ್ರಶ್ನೆಗಳನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಮತ್ತು ಪ್ರತಿಯೊಂದು ಪ್ರಶ್ನೆಗಳನ್ನು ನೋಡ್ತಾ ಆ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಕಮೆಂಟ್ ಮಾಡ್ತಾ ಹೋಗಿ. ಫೈನಲ್ ಆಗಿ ನಾನು ನಿಮಗೆ 2ನೇ ವಿಡಿಯೋ ಮಾಡಿಕೊಡ್ತೀನಲ್ಲ, ಆವಾಗ ನಿಮಗೆ ಎಲ್ಲ ಕ್ಲಾರಿಫೈ ಆಗುತ್ತೆ. ಸೊ ಕೆಲವೊಂದು ಈಸಿ ಇದೆ, ಕೆಲವೊಂದು ಟಫ್ ಆಗಿರ್ಬೋದು. ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನಿಮಗೆ ನಾನು ಹೇಳಿದ್ದೆ, ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿಯೂ ಕೂಡ PSI ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಕೋರ್ಸನ್ನು, ಪೇಪರ್ 2 ಕೋರ್ಸನ್ನು ನಾನು ಮಾಡ್ತಾ ಇದ್ದೀನಿ. KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ ನಾನು ಪಾಲಿಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಜಾಯಿನ್ ಆದರೆ ನನ್ನ ಕ್ಲಾಸಸ್ಗಳೊಂದಿಗೆ ಉಳಿದ 31 ಎಜುಕೇಟರ್ಗಳ ಕ್ಲಾಸಸ್ಗಳನ್ನು ಒಂದೇ ಅಮೌಂಟ್ನಲ್ಲಿ ಪಡ್ಕೋಬೋದು. PDF ಪಡ್ಕೋಬೋದು. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಸೊ ಇಲ್ಲಿ ಈ ಬಾರಿ ನಮ್ಮ ಒಂದು ವೇದಿಕೆಯಿಂದ 4 ಜನ KS ಆಫೀಸರ್ ಆಗಿದ್ದಾರೆ. 10 ವರ್ಷಗಳ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂತಹ ಎಜುಕೇಟರ್ಗಳನ್ನು ನಮ್ಮ ಒಂದು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ನೋಡ್ಬೋದು. ಸೊ ಪ್ರಶ್ನೆಯನ್ನು ಸರಿಯಾಗಿ ನೋಡಿಕೊಂಡು ಆನ್ಸರ್ ಮಾಡಿ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಹಕ್ಕು ದೇಶದ ಪ್ರತಿಯೊಬ್ಬ ನಿವಾಸಿಗಳಿಗೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುತ್ತೆ? ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. 2ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ? ಮೊದಲನೇ ಆಪ್ಷನ್ ಜನರ ಸಾರ್ವಭೌಮತ್ವ, 2ನೇದು ಎಲ್ಲ ನಿವಾಸಿಗಳಿಗೆ ಅವಕಾಶದ ಸಮಾನತೆ, 3ನೇ ಆಪ್ಷನ್ ಸೀಮಿತ ಸರ್ಕಾರ, 4ನೇದು ಪ್ರಜಾಪ್ರಭುತ್ವ ಅಂತ ಇದೆ. ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ ಹೇಳ್ಬೋದು. 3ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ 32ನೇ ವಿಧಿಯನ್ನು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದರು. ಈ ಕೆಳಗಿನ ಯಾವ ಮೂಲಭೂತ ಹಕ್ಕು ಅದನ್ನು ಹೊಂದಿದೆ ಅಂತ? ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಿಕ ಪರಿಹಾರಗಳ ಹಕ್ಕು, ಪ್ರಾಥಮಿಕ ಶಿಕ್ಷಣದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ ಹೇಳ್ಬೋದು. 4ನೇ ಪ್ರಶ್ನೆ ನೋಡಿ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುವುದು ಇದು ಯಾವ ಒಂದು ಮೂಲಭೂತ ಹಕ್ಕು? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಇವುಗಳಲ್ಲಿ ಯಾವುದು ಅಲ್ಲ? ಮುಂದಿನ ಪ್ರಶ್ನೆ, ಶೋಷಣೆಯ ವಿರುದ್ಧದ ಹಕ್ಕಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಮೊದಲನೇ ಆಪ್ಷನ್ ಮಾನವರ ಕಳ್ಳಸಾಗಣೆ ಮತ್ತು ಬಲವಂತದ ಕಾರ್ಮಿಕರ ನಿಷೇಧ. ಆಪ್ಷನ್ ಬಿ, ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಸುವ ಸ್ವಾತಂತ್ರ್ಯ. ಆಪ್ಷನ್ ಸಿ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ.
ಆಪ್ಷನ್ ಡಿ ಕಾನೂನಿನ ಮುಂದೆ ಸಮಾನತೆ. ಸೊ ಹಾಗಾದರೆ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳಬಹುದು. 6ನೆಯ ಪ್ರಮುಖವಾದ ಪ್ರಶ್ನೆ, 44ನೆಯ ತಿದ್ದುಪಡಿ ಕಾಯ್ದೆಯಿಂದ ಭಾರತೀಯ ಸಂವಿಧಾನದ ಯಾವ ಮೂಲಭೂತ ಹಕ್ಕನ್ನು ತೆಗೆದುಹಾಕಲಾಯಿತು? ಶೋಷಣೆಯ ವಿರುದ್ಧದ ಹಕ್ಕು, ಆಸ್ತಿಯ ಹಕ್ಕು, ಪ್ರತಿಭಟಿಸುವ ಹಕ್ಕು, ಮಾತನಾಡುವ ಹಕ್ಕು ಅಂತ ಇದೆ. ಸೊ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 7ನೆಯ ಪ್ರಮುಖವಾದ ಪ್ರಶ್ನೆ, ಸಂವಿಧಾನದ ಯಾವ ಲೇಖನವು 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ರೂಪಿಸುತ್ತದೆ? ವಿಧಿ 19, ವಿಧಿ 31, ವಿಧಿ 32, ವಿಧಿ 45 ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. 8ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಒದಗಿಸಲಾಗಿದೆ? ಭಾಗ 2, ಭಾಗ 3, ಭಾಗ 4, ಭಾಗ 5 ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳಬಹುದು. 9ನೆಯ ಪ್ರಮುಖವಾದ ಪ್ರಶ್ನೆ, ಸಂವಿಧಾನವು ಕಾನೂನಿನ ಮುಂದೆ ಎಲ್ಲ ನಾಗರಿಕರು ಸಮಾನರಾಗಿರುತ್ತದೆ ಎಂದು ಖಾತರಿಪಡಿಸುತ್ತದೆ. ಇದು ಯಾವ ವಿಧಿಗೆ ಸಂಬಂಧಿಸಿದೆ? ಭಾರತೀಯ ಸಂವಿಧಾನದ 11ನೆಯ ವಿಧಿ, ಭಾರತೀಯ ಸಂವಿಧಾನದ 12ನೆಯ ವಿಧಿ, ಭಾರತೀಯ ಸಂವಿಧಾನದ 13ನೆಯ ವಿಧಿ ಮತ್ತು ಭಾರತೀಯ ಸಂವಿಧಾನದ 14ನೆಯ ವಿಧಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 10ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸಲಾಗಿಲ್ಲ? ಮೊದಲನೇದು ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು, ಸಂವಿಧಾನಿಕ ಪರಿಹಾರಗಳ ಹಕ್ಕು, ಕಾನೂನಿನ ಮುಂದೆ ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು ಅಂತ ಇದೆ. ಸೊ ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದಾಗಿದೆ. ಸೊ 11ನೆಯ ಪ್ರಮುಖವಾದ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಜಾರಿಗಾಗಿ ನ್ಯಾಯಾಲಯವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೀಡಬಹುದು? ತೀರ್ಪು, ರಿಟ್, ಸುಗ್ರೀವಾಜ್ಞೆ ಮತ್ತು ಅಧಿಸೂಚನೆ. ಹಾಗಾದರೆ ಯಾವುದನ್ನು ಈ ಒಂದು ಕೋರ್ಟ್ಗಳು ಅಥವಾ ನ್ಯಾಯಾಲಯಗಳು ನೀಡಬಹುದು? 12ನೆಯ ಪ್ರಶ್ನೆ, ಯಾವ ದಿನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾನವ ಹಕ್ಕುಗಳ ಕುರಿತ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿತು? ಅಕ್ಟೋಬರ್ 24, 1945, ಡಿಸೆಂಬರ್ 10, 1948, ಡಿಸೆಂಬರ್ 16, 1966, ಏಪ್ರಿಲ್ 25, 1995 ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 13ನೆಯ ಪ್ರಮುಖವಾದ ಪ್ರಶ್ನೆ, ನಮ್ಮ ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳು ಯಾವ ಸಂವಿಧಾನದಿಂದ ಪ್ರೇರೇಪಿತವಾಗಿದೆ? ಕೆನಡಾ, ಸ್ವಿಟ್ಜರ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಬಹುದು. 14ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಅಮೆರಿಕದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅನ್ಯಾಯಕ್ಕೊಳಗಾದ ವ್ಯಕ್ತಿಯು ನೇರವಾಗಿ ಭಾರತದ ಸುಪ್ರೀಂ ಕೋರ್ಟನ್ನು ಸಂಪರ್ಕಿಸಬಹುದು. ಭಾರತದ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಮತ್ತು ಸಂವಿಧಾನದ ಭಾಗ 3ರ ಹೊರಗಿನ ಇತರ ಹಕ್ಕುಗಳಿಗಾಗಿ ರಿಟ್ ಹೊರಡಿಸಬಹುದು. 4ನೆಯ ಹೇಳಿಕೆ, ಮೂಲಭೂತ ಹಕ್ಕುಗಳಲ್ಲಿ ವೈಯಕ್ತಿಕ ಮತ್ತು ಗುಂಪು ಹಕ್ಕುಗಳು ಹೆಚ್ಚಿನ ಉದಾರವಾದಿ ಪ್ರಜಾಪ್ರಭುತ್ವಗಳಿಗೆ ಸಾಮಾನ್ಯವಾಗಿದೆ. ಹಾಗಾದರೆ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ತಪ್ಪಾಗಿದೆ ಅಂತ ನೀವು ಹೇಳಬೇಕು. 15ನೇ ಪ್ರಮುಖವಾದ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಲೇಖನಗಳಲ್ಲಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ವಿಧಿ 15, ವಿಧಿ 16, ವಿಧಿ 17 ಮತ್ತು ವಿಧಿ 18 ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಣದ ಹಕ್ಕಿನ ವ್ಯಾಪ್ತಿಗೆ ಬರುವುದಿಲ್ಲ? ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು, ಮದರಸಾಗಳು, ಖಾಸಗಿ ಶಾಲೆಗಳಿಂದ ಧನ ಸಹಾಯ ಪಡೆದ ಸರ್ಕಾರಿ ಶಾಲೆಗಳು.
ಹಾಗಾದರೆ ಈ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಮಾಡುವ ಮೂಲಕ ಹೇಳ್ಬೋದು. 17ನೆಯ ಪ್ರಶ್ನೆ, ಯಾವ ಲೇಖನಗಳಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗುಳಿಯಲು ಭಾರತದ ಮದರಸಾಗಳಿಗೆ ಸಹಾಯ ಮಾಡಿದೆ? ಆರ್ಟಿಕಲ್ 26, ಆರ್ಟಿಕಲ್ 27, ಆರ್ಟಿಕಲ್ 28, ಆರ್ಟಿಕಲ್ 30 ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 18ನೆಯ ಪ್ರಮುಖವಾದ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು? ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ಪ್ರಧಾನಮಂತ್ರಿ ಮತ್ತು ಸುಪ್ರೀಂ ಕೋರ್ಟ್ ಅಂತ ಇದೆ. ಹಾಗಾದರೆ ನಿಮ್ಮ ಆನ್ಸರ್ಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ಬೋದು. 19ನೆಯ ಪ್ರಮುಖವಾದ ಪ್ರಶ್ನೆ, ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸುವ ಕಲ್ಪನೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ಬೆಂಬಲಿಸಿದೆ? ಸೈಮನ್ ಆಯೋಗ 1927, ನೆಹರು ಸಮಿತಿ ವರದಿ 1928, ಸ್ವರಾಜ್ ಬಿಲ್ 1895, ಸಂವಿಧಾನಿಕ ಪ್ರಸ್ತಾಪಗಳ ಕುರಿತು ಸಪ್ರು ಸಮಿತಿ ವರದಿ 1945. ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 20ನೆಯ ಪ್ರಮುಖವಾದ ಪ್ರಶ್ನೆ, ಯಾರ ಆಡಳಿತ ಅವಧಿಯಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಗಿದೆ? ಇಂದಿರಾ ಗಾಂಧಿ ಸರ್ಕಾರ, ಮೊರಾರ್ಜಿ ದೇಸಾಯಿ ಸರ್ಕಾರ, ನರಸಿಂಹರಾವ್ ಸರ್ಕಾರ, ವಾಜಪೇಯಿ ಸರ್ಕಾರ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 21ನೆಯ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ ಜಾರಿಗೊಳಿಸುವ ಅಧಿಕಾರ ಯಾರಿಗೆ ಇದೆ? ಸಂಸತ್ತು, ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್, ಸುಪ್ರೀಂ ಕೋರ್ಟ್ ಮತ್ತು ಚುನಾವಣಾ ಆಯೋಗ. ಹಾಗಾದರೆ ಇಲ್ಲಿ ರಿಟ್ಗಳನ್ನು ಜಾರಿಗೊಳಿಸುವ ಅಧಿಕಾರ ಯಾರಿಗೆ ಇದೆ? 22ನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ, ನೈಸರ್ಗಿಕ ಹಕ್ಕುಗಳು ಸಾರ್ವತ್ರಿಕ ಹಕ್ಕುಗಳಾಗಿವೆ. ಅದು ಪ್ರತಿಯೊಬ್ಬ ವ್ಯಕ್ತಿಯು ಮಾನವ ಸ್ವಭಾವದ ಒಂದು ಭಾಗವಾಗಿರುವುದರಲ್ಲಿ ಅಂತರ್ಗತವಾಗಿರುತ್ತದೆ. ಎರಡನೇದು, ನಾಗರಿಕ ಹಕ್ಕುಗಳು ಒಂದು ದೇಶದ ನಾಗರಿಕನು ಆನಂದಿಸುವ ಮತ್ತು ಸಂವಿಧಾನ ಅಥವಾ ದೇಶದ ಕಾನೂನಿನಿಂದ ನೀಡಲ್ಪಟ್ಟ ಹಕ್ಕುಗಳು. ಮೂರನೇ ಹೇಳಿಕೆ, ಭಾರತೀಯ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳ ಅಧ್ಯಾಯದಲ್ಲಿನ 15, 16, 19, 20 ಮತ್ತು 29ನೆಯ ವಿಧಿ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದೆ. ನಾಲ್ಕನೆಯ ಹೇಳಿಕೆ, ಮಾನವ ಹಕ್ಕುಗಳು ವಿಶ್ವಸಂಸ್ಥೆಯ ಸಾರ್ವತ್ರಿಕ ಘೋಷಣೆ 1948ರಲ್ಲಿದೆ. ಸೊ ಹಾಗಾದರೆ ಮೇಲಿನ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ 1 ಮತ್ತು 4, 1 ಮತ್ತು 3, 1, 3, 4 ಮೇಲಿನ ಎಲ್ಲವೂ ಅಂತ ಇದೆ. ಬೇಕಾದರೆ ಈ ಕ್ವಶನ್ಗೆ ಪಾಸ್ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ ಹೇಳ್ಬೋದು. 23ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರ ಉದ್ದೇಶಕ್ಕಾಗಿ ಮ್ಯಾಂಡಮಸ್ ರಿಟ್ ಲಭ್ಯವಿದೆ? ಮೊದಲನೇದು, ಮೂಲಭೂತ ಹಕ್ಕುಗಳ ಜಾರಿಗಾಗಿ. ಎರಡನೇದು, ನ್ಯಾಯಾಲಯ ಅಥವಾ ನ್ಯಾಯಾಂಗ ನ್ಯಾಯಮಂಡಳಿಯು ತನ್ನ ನ್ಯಾಯ ವ್ಯಾಪ್ತಿಯನ್ನು ಚಲಾಯಿಸಲು ನಿರಾಕರಿಸಿದಾಗ ಅದನ್ನು ಚಲಾಯಿಸಲು ಒತ್ತಾಯಿಸುತ್ತದೆ. ಅಸಂವಿಧಾನಿಕವಾದ ಕಾನೂನನ್ನು ಜಾರಿಗೊಳಿಸದಂತೆ ಸಾರ್ವಜನಿಕ ಅಧಿಕಾರಿ ಅಥವಾ ಸರ್ಕಾರಕ್ಕೆ ನಿರ್ದೇಶನ ನೀಡುವುದು. ಕೆಳಗೆ ನೀಡಲಾದ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ. ಕೇವಲ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3, 1, 2, 3 ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೀವು ಹೇಳ್ಬೋದಾಗಿದೆ. 24ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 25ರಿಂದ 28ನೆಯ ವಿಧಿ ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತೆ? ಸ್ವತಂತ್ರದ ಹಕ್ಕು, ಸಮಾನತೆಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಿಕ ಪರಿಹಾರಗಳ ಹಕ್ಕು ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. 25ನೆಯ ಪ್ರಶ್ನೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಮೂಲಭೂತ ಹಕ್ಕಿನ ಅಧ್ಯಾಯದಲ್ಲಿ ಅಂದರೆ ಡ್ಯಾಶ್ ಉದ್ದೇಶದೊಂದಿಗೆ ಸಂಯೋಜಿಸಲಾಗಿದೆ ಅಂತ ಪ್ರಶ್ನೆ. ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಲು, ಒಂದೇ ಸಂಸ್ಕೃತಿಯನ್ನು ವಿಕಸಿಸಲು, ಅನಕ್ಷರತೆಯನ್ನು ನಿರ್ಮೂಲನೆ ಮಾಡಲು,
ಅಲ್ಪಸಂಖ್ಯಾತರು ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಲು ಸಹಾಯ ಮಾಡುವುದು. ಹಾಗಾದರೆ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಕೊನೆಯ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಯಾವ ರೀತಿಯಲ್ಲಿ ಅಮಾನತುಗೊಳಿಸಬಹುದು? ಎಂದಿಗೂ ಅಮಾನತುಗೊಳಿಸಲಾಗುವುದಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿಗಳು ಅದನ್ನು ಆದೇಶಿಸಿದರೆ ಅಮಾನತುಗೊಳಿಸಬಹುದು. ಸಂಸತ್ತು 3/2 ಬಹುಮತದಿಂದ ಕಾನೂನನ್ನು ಅಂಗೀಕರಿಸಿದರೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರಕ್ಕೆ ಕೋಡ್ಗಳು ಅಂದರೆ 1 ಓನ್ಲಿ, 1 ಆ್ಯಂಡ್ 2 ಓನ್ಲಿ, 2 ಮತ್ತು 4 ಮಾತ್ರ, 2 ಮಾತ್ರ ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹೇಳಿ. ನೋಡಿ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ 26 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ಪ್ರಶ್ನೆಗಳಿಗೆ ನಿಮಗೆ ಸರಿಯಾದ ಉತ್ತರ ಯಾವುದು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನೀವು ನನಗೆ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ನಾನು ಆನ್ಸರನ್ನು ಹೇಳ್ತೀನಿ. ಸೊ ನೀವು ಕಮೆಂಟ್ ಮಾಡಿದರೆ ನನಗೂ ಇನ್ನೂ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ನಿಮ್ಮನ್ನು ನೀವು ಇವ್ಯಾಲ್ಯುಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿ KS 1 ಇಯರ್ ಬ್ಯಾಚ್ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ, PSI PC ಬ್ಯಾಚ್ ಕೋರ್ಸ್, ಅದೇ ರೀತಿಯಾಗಿ FTA STA ಬ್ಯಾಚ್ ಕೋರ್ಸ್ ಮತ್ತು PDO ಬ್ಯಾಚ್ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗೋದಿದ್ರೆ ಯಾವ ರೀತಿಯಾಗಿ ಜಾಯಿನ್ ಆಗಬೇಕು ಅನ್ನೋದನ್ನು ಇವಾಗ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ. ಅದೇ ರೀತಿಯಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಹೊಸ ನೋಟಿಫಿಕೇಷನ್ಗಳು ಬಂದಾಗ ನಿಮಗೆ ಮಾಹಿತಿಗಳು ಲಭ್ಯವಾಗ್ತಾ ಇರುತ್ತೆ. ಸೊ ಹಾಗಾದರೆ ನೋಡೋಣ ಯಾವ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮನ್ನು ನೀವು ಜಾಯಿನ್ ಆಗ್ಬೋದು ಅಂತ. ಹಾಗಾದರೆ ಈ ಒಂದು ಕ್ಲಾಸಸ್ಗಳನ್ನು ಯಾವ ರೀತಿಯಾಗಿ ಜಾಯಿನ್ ಆಗಬೇಕು ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಡ್ತೀನಿ, ಅಥವಾ ಈ ಲಿಂಕನ್ನು ನೀವು ಯೂಸ್ ಮಾಡ್ಬೋದು. ನಾನೇ ಒಂದು ಲಿಂಕನ್ನು ಕೊಡ್ತೀನಂತೆ. ಆ ಲಿಂಕನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಅಮೌಂಟ್ನ ಒಂದು ಪೇಜ್ ಓಪನ್ ಆಗುತ್ತೆ. 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತು 24 ಮಂತ್ ಆಫರ್ ಇದೆ. ಸೊ ಪ್ರತಿಯೊಂದು ತಿಂಗಳಿಗೂ ನಿಮಗೆ 10% ಡಿಸ್ಕೌಂಟ್ ಸಿಗತ್ತೆ. ಓಕೆ, ಸೊ ಇಲ್ಲಿ ನೋಡಿ ಏನು ಅಡ್ವಾಂಟೇಜ್ ಅಂತ ಹೇಳಬೇಕಂದ್ರೆ, ಈಗ ಕೋಚಿಂಗ್ ಕ್ಲಾಸಸ್ಗಳಿಗೆ ಹೋದರೆ ಪ್ರತಿಯೊಂದು ಕೋರ್ಸ್ಗೂ ನೀವು ಸಪ್ರೇಟ್ ಅಮೌಂಟನ್ನು ಪೇ ಮಾಡಬೇಕು. ಆದರೆ ಇಲ್ಲಿ KS FTA STA PSI PDO ಮತ್ತು ಮುಂಬರುವಂತಹ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಒಂದೇ ಅಮೌಂಟ್ನಲ್ಲಿ ನೀವು ಎಲ್ಲ ಕ್ಲಾಸಸ್ಗಳನ್ನು ಪಡ್ಕೋಬಹುದಾಗಿದೆ. ಅದೇ ರೀತಿಯಾಗಿ ನಮ್ಮ ಒಂದು ವೇದಿಕೆಯಲ್ಲಿ ಈ ಬಾರಿ 4 ಜನ KS ಆಫೀಸರ್ ಆಗಿದ್ದಾರೆ ಮತ್ತು ಉಳಿದವರು KSನ್ನು ಇಂಟರ್ವ್ಯೂ ಲೆವೆಲ್ವರೆಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕೋಚಿಂಗ್ ಸೆಂಟರ್ಗಳಲ್ಲಿ 5-6 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾಕಲ್ಟಿಯನ್ನು ನಾವು ಒಳಗೊಂಡಿದ್ದೀವಿ. ನಿಮಗೆ ಅನುಕೂಲ ಆಗಲಿ ಅಂತ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಇದ್ದವರಿಗೆ EMI ಪೇಮೆಂಟ್ ಆಪ್ಷನನ್ನು ಕೂಡ ಕೊಟ್ಟಿದ್ದೀವಿ. ಇದರ ಮೂಲಕ ಏನು ಮಾಡಬೇಕು ಅಂದರೆ 1 ವರ್ಷಕ್ಕೆ ನೀವು ಜಾಯಿನ್ ಆದರೆ ಪ್ರತಿ ತಿಂಗಳು 583 ರೂಪಾಯಿಯನ್ನು ಪೇ ಮಾಡ್ತಾ ಸೊ ಟೋಟಲ್ ಆಗಿ 6,300 ರೂಪಾಯಿಯನ್ನು ಪೇ ಮಾಡ್ಬೋದು. ಆದರೆ ಕಂತಿನ ರೂಪದಲ್ಲಿ 583 ರೂಪಾಯಿಯನ್ನು 1 ವರ್ಷಕ್ಕೆ ಪೇ ಮಾಡ್ಬೋದು. 2 ವರ್ಷಕ್ಕೆ ಅಂದರೆ ಪ್ರತಿ ತಿಂಗಳು 350 ರೂಪಾಯಿಯನ್ನು ಪೇ ಮಾಡಿ ನೀವು 2 ವರ್ಷದ ಕೋರ್ಸನ್ನು ಬೇಕಾದರೆ ಪಡ್ಕೋಬೋದು. ಸೊ ನೋಡಿ, ಇಲ್ಲಿ ಅಡ್ವಾಂಟೇಜ್ ಏನಂತ ಹೇಳ್ತೀನಿ. ಈಗ ಒಂದೇ ಮನೆಯಲ್ಲಿ ಎಷ್ಟೋ ಜನ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತಯಾರಿಯನ್ನು ಮಾಡ್ತಾ ಇರ್ತೀವಿ. ಇಲ್ಲಿ ನೀವು ಈ 1 ವರ್ಷ 2 ವರ್ಷ ಕೋರ್ಸ್ಗಳನ್ನು ತೆಗೆದುಕೊಂಡ್ರೆ ಸೊ ಒಂದೇ ಅಮೌಂಟ್ನಲ್ಲಿ ನೀವು ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮ ಅವರು ಕೂಡ ಇದೇ ಒಂದು ಕೋರ್ಸನ್ನು ಇದೇ ಒಂದು ಅಮೌಂಟ್ನಲ್ಲಿ ಏನು ಮಾಡ್ಬೋದು, ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು. ಅಂದರೆ ಒಂದು ಮೊಬೈಲ್ ಮೂಲಕ ಎಲ್ಲರೂ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಬೋದಾಗಿದೆ. ಸೊ ಹಾಗಾದರೆ 10% ಡಿಸ್ಕೌಂಟ್ ಯಾವ ರೀತಿ ಲಭ್ಯ ಆಗತ್ತೆ ಅಂತ ಹೇಳಬೇಕಂದ್ರೆ, ಸೊ ನೋಡಿ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ, ಅಥವಾ ಪ್ರಿಯಾಂಕಾ ಲೈವ್ ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನಾನು ಡೈರೆಕ್ಟ್ ಲಿಂಕನ್ನೇ ಕೊಡ್ತೇನೆ. ನೀವು ಏನೋ
ರೆಫರಲ್ ಕೋಡನ್ನು ಕೂಡ ಯೂಸ್ ಮಾಡುವ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಅದನ್ನು ಕ್ಲಿಕ್ ಮಾಡಿ ಕೇವಲ ಅಮೌಂಟ್ ಅಥವಾ ಎಷ್ಟು ತಿಂಗಳಿಗೆ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಅಮೌಂಟನ್ನು ಸಬ್ಮಿಟ್ ಮಾಡಿಬಿಟ್ರೆ ಆಯಿತು. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ನೀವು ಪ್ರತಿದಿನ 13ರಿಂದ 14 ಕ್ಲಾಸಸ್ಗಳನ್ನು ಲೈವ್ ಕ್ಲಾಸಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಅದೇ ರೀತಿಯಾಗಿ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ವೇದಿಕೆಯಲ್ಲಿ ನೀವು ತಯಾರಿಯನ್ನು ಮಾಡ್ಬೋದು. ಓಕೆ, ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಸೊ ನೆಕ್ಸ್ಟ್ ಭಾಗದಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಭೇಟಿಯಾಗ್ತೀನಿ. ಸೊ ಅಲ್ಲಿವರೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.